ಕರ್ನಾಟಕ ರಾಜ್ಯದ ಮಹಿಳಾ ಪತ್ರಕರ್ತೆ ಎಂದು ಭಾರೀ ಸುದ್ದಿ ಎಬ್ಬಿಸಿದಂಥ ಅನೇಕ ಚಾನಲ್ಗಳಲ್ಲಿಯೂ ಸಹಿತ ನಿರೂಪಣೆಯಾಗಿ ಕಾರ್ಯಕ್ರಮ ಮಾಡಿದಂಥ ನಾಜಿಯಾ ಕೌಸರ್ ಹೆಸರು ಯಾರು ಕೇಳಿಲ್ರಿ? ಕರ್ನಾಟಕದ 7 ಕೋಟಿ ಜನಸಂಖ್ಯೆ ಇವತ್ತು ನಾಜಿಯಾ ಕೌಸರ್ ಬಗ್ಗೆ ಮನೆ ಮಾತಾಗಿರುವ ಮನೆಮಗಳೆಂದೇ ಬಿಂಬಿಸುತ್ತಿರುವ ಅನೇಕ ಜನರು ಸಹಿತ ನಾಜಿಯಾ ಕೌಸರ್ ಬಂದ ತಕ್ಷಣ ಆ ಆ್ಯಂಕರ್ ಹೇಗೆ ನಿರೂಪಣೆ ಮಾಡ್ತಿದ್ಲು, ಇವತ್ತು ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸಿ ಸರ್ಕಾರದ ಮೇಲೆ ಪರಿಣಾಮಕಾರಿ ಕ್ರಮ ತೆಗೆದುಕೊಳ್ಳಲು ಬಿಂಬಿಸುತ್ತಿರುವ ನಾಜಿಯಾ ಕೌಸರ್ ಯಾರ ಹೆಸರು ಕೇಳಿಲ್ರಿ? ಹಾಗಾದ್ರೆ ಕಡಕ ಜವಾರಿ ಕಾಕ ಈ ನಾಜಿಯಾ ಕೌಸರ್ ಏನು ಮಾಡಿದಾಳೆ ಕರ್ನಾಟಕ ರಾಜ್ಯದಲ್ಲಿ ಸಾಧನೆ? ಅದನ್ನು ನಾಜಿಯಾ ಕೌಸರ್ನನ್ನು ನೀವು ಯಾರು ನೋಡಿಲ್ಲ ಅಂದರೂ ಸಹಿತ ಇವತ್ತು ಎಷ್ಟೋ ಜನ ನೋಡಿದಿರಿ. ಆದರೂ ಸಹಿತ ನಾನು ದೃಶ್ಯ ಮತ್ತು ಫೋಟೋ ಮುಖಾಂತರ ತೋರ್ಸಾಕತ್ತೀನಿ. ಈ ನಾಜಿಯಾ ಕೌಸರ್ ಏನು ಮಾಡಿದಾಳೆ ಕರ್ನಾಟಕ ರಾಜ್ಯದ ಮುಸ್ಲಿಂ ಮೊಟ್ಟ ಮೊದಲ ಮಹಿಳೆ ಎನ್ನುವ ರಾಜ್ಯದ ಒಂದು ಹೆಮ್ಮೆ, ರಾಜ್ಯದ ಮಹಾಜನತೆಗೂ ಸಹಿತ ಒಂದು ಹೆಮ್ಮೆ. ಈಕೆ ವಕಫ್ ಕಾರ್ಯಕ್ರಮ, ಬೋರ್ಡ್ ಕಾರ್ಯಕ್ರಮಗಳ ಪರಿಣಾಮಕಾರಿ ಕ್ರಮ ಅನುಷ್ಠಾನ ಪ್ರಬಂಧ ಬೆಂಗಳೂರು ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ವಿಶ್ವವಿದ್ಯಾಲಯದ ಒಂದು ಪ್ರಬಂಧ ಮಂಡನೆ ಮಾಡಿದಾಗ ಆಕೆಗೆ ಡಾಕ್ಟರೇಟ್ ಪ್ರಶಸ್ತಿ ಕೊಡ್ತಾರೆ. ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲ ಅವರ ನಿರ್ದೇಶನದಂತೆ ಅಲ್ಲಿಯೇ ಉನ್ನತ ಶಿಕ್ಷಣ ಸಚಿವರಾದಂಥ MC ಸುಧಾಕರ್ ಅವರು ಇವರೆಲ್ಲರೂ ಕೂಡಿ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಮುಸ್ಲಿಂ ಮಹಿಳೆ ವಕಫ್ ಕಾರ್ಯಕ್ರಮಗಳ ಅನುಷ್ಠಾನ. ವಕಫ್ ಅಂದ್ರೆ ಇವತ್ತು ದೇಶಾದ್ಯಂತ ಚರ್ಚೆ ಆಗತೈತ್ರಿ. ವಕಫ್ ಬ್ಯಾನ್ ಆಗಬೇಕು, ವಕಫ್ ಬಗ್ಗೆ ನೆಗೆಟಿವ್ ಕ್ರಿಯೆ ಪ್ರತಿಕ್ರಿಯೆಗಳು ಎಲ್ಲವೂ ಪ್ರಾರಂಭ ಆಗ್ಯಾವ. ಆದರೆ ವಕಫ್ ಕಾರ್ಯಕ್ರಮಗಳು ಯಾವ ರೀತಿ ಅನುಷ್ಠಾನಕ್ಕೆ ತರಬೇಕು, ವಕಫ್ದಿಂದ ಯಾವ ಪರಿಣಾಮಕಾರಿ ಕ್ರಮ ತೆಗೆದುಕೊಳ್ಳಬೇಕೆನ್ನುವ ಅಧ್ಯಯನ ಮಾಡಿಕೊಂಡು ಇವತ್ತು ನಾಜಿಯಾ ಕೌಸರ್ ಕರ್ನಾಟಕ ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಮುಸ್ಲಿಂ ಮಹಿಳೆ ಎನ್ನುವ ಹೆಮ್ಮೆಗೆ ಪಾತ್ರ ಆಗಿದ್ದಾಳ. ತಂದೆ ತಾಯಿಗೆ ಶೋಭೆ ತಂದಿದ್ದಾಳ, ರಾಜ್ಯಕ್ಕೆ ಒಂದು ಹಿರಿಮೆ ತಂದಿದ್ದಾಳ, ರಾಜ್ಯದ ಮುಸ್ಲಿಂ ಜನಾಂಗಕ್ಕೂ ಸಹಿತ ಒಂದು ಪ್ರೇರಣೆ ಮಾಡ್ಕೋಬೇಕಾಗೈತಿ. ಇವತ್ತು ಎಷ್ಟೋ ಜನರು ಇವತ್ತು ಮುಸಲ್ಮಾನರು ಶಿಕ್ಷಣದಲ್ಲಿ ಹಿಂದೆ ಉಳಿದಿದ್ದಾರೆ. ಆದರೆ ಶಿಕ್ಷಣದ ಕ್ರಾಂತಿ ಮತ್ತು ಶಿಕ್ಷಣದ ಶಕ್ತಿ, ಶಿಕ್ಷಣದ ದೀಪ ಎಷ್ಟೊಂದು ಪ್ರಜ್ವಲವಾಗಿ ಬೆಳಗತೈತಿ ಅನ್ನೋದು ನಾಜಿಯಾ ಕೌಸರ್ ಇವತ್ತು ತೋರಿಸಿಕೊಟ್ಟಿದ್ದಾಳ. ಅದರಂತೆ ಪ್ರೊಫೆಸರ್ ಜಗದೀಶ್ ಪ್ರಕಾಶ್ ಅವರ ಮಾರ್ಗದರ್ಶನದಲ್ಲಿ ಯಾವ ರೀತಿ ವಕಫ್ ಕಾರ್ಯಕ್ರಮಗಳು ಅನುಷ್ಠಾನಕ್ಕೆ ಬರಬೇಕು, ವಕಫ್ ಅಂದರೆ ಏನು, ಎಷ್ಟೋ ಜನರಿಗೆ ಇವತ್ತು ಮುಸಲ್ಮಾನ್ ಬಾಂಧವರಿಗೆ ಆಗಲಿ ಅನೇಕ ಧರ್ಮದವರಿಗೂ ಸಹಿತ ವಕಫ್ ಅಂದರೆ ಏನೂ ಗೊತ್ತಿಲ್ಲ. ಆದರೆ ಆ ಪ್ರಬಂಧದ ಬಗ್ಗೆ ಅಧ್ಯಯನ ಮಾಡಿಕೊಂಡು ಹಲವು ವರ್ಷಗಳಿಂದ ಒಂದು ಕ್ರಾಂತಿಕಾರಿ ಬದಲಾವಣೆ ಮಾಡಬೇಕು. ವಕಫ್ದಿಂದ ತನ್ನ ಸಮಾಜಕ್ಕೆ ಈ ವಕಫ್ ಒಂದು ಆಧಾರ ಸ್ತಂಭ, ಈ ಆಧಾರ ಸ್ತಂಭದಿಂದ ವಕಫ್ ಯಾವ ರೀತಿ ಕಾರ್ಯ ಮಾಡಬೇಕು ಅನ್ನುವ ಒಂದು ಅಧ್ಯಯನ ಮಾಡಿ ಪ್ರಬಂಧ ಮಾಡಿದಂಥ ಈ ನಿರೂಪಕಿ ಪತ್ರಕರ್ತೆ ನಾಜಿಯಾ ಕೌಸರ್ ಇವತ್ತು ಮನೆ ಮಾತಾಗಿರುವ ಮನೆಮಗಳಾಗಿ ರಾಜ್ಯಾದ್ಯಂತ ಇವತ್ತು ಎಲ್ಲರೂ ಹೆಮ್ಮೆ ಪಡಬೇಕು. ಯಾವುದೋ ಒಂದು ಸಣ್ಣ ವಿಡಿಯೋ ಬಂದ ತಕ್ಷಣ ಗೊಂದಲದ ವಿಡಿಯೋವನ್ನು ಎಲ್ಲ ವೈರಲ್ ಮಾಡ್ತೀರಿ, ಎಲ್ಲರಿಗೂ ಮನೆ ಮುಟ್ಟಿಸ್ತೀರಿ, ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದು ನಿಮ್ಮದು ಆಸೆ ಇರ್ತೈತಿ. ಆದರೆ ಈ ನಾಜಿಯಾ ಕೌಸರ್ ಕರ್ನಾಟಕ ರಾಜ್ಯದ ಪತ್ರಕರ್ತೆ ಇವತ್ತು ಒಂದು ಸಾಧನೆ ಮಾಡಿದಾಳ. ಇವತ್ತು ಎಲ್ಲ ಜನರಿಗೆ, ಮಹಿಳೆಯರಿಗೆ ಗೊತ್ತಾಗಬೇಕು. ಈ ಪತ್ರಕರ್ತೆ ನಿರೂಪಕಿ ನಾಜಿಯಾ ಕೌಸರ್ ಡಾಕ್ಟರೇಟ್ PhD ಪದವಿ ಪಡೆದು ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಮಹಿಳೆ ಎನ್ನುವ ಹೆಗ್ಗಳಿಕೆ ತಗೊಂಡಾಳಂದ್ರೆ ಎಷ್ಟೊಂದು ಖುಷಿ ಅಲ್ರಿ? ಅವಳಿಗೆ ಎಲ್ಲರೂ ಅಭಿನಂದನೆ ಸಲ್ಲಿಸ್ರಿ. ಇನ್ನೂ ಆಕೆಗೆ ಒಂದು ಆಶೀರ್ವಾದದ ರೂಪದಲ್ಲಿ ಪ್ರಾರ್ಥನೆ ಮಾಡ್ರಿ. ಈ ನಾಜಿಯಾ ಕೌಸರ್ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಿ ತನ್ನ ಸಮಾಜಕ್ಕೆ ಒಂದು ಬೆಳಕಾಗಿ ಬರಲಿ. ಅವಳೇ ನಾಜಿಯಾ ಕೌಸರ್. ದೃಶ್ಯ ತೋರಿಸ್ತೀನಿ. ಕಡಕ ಜವಾರಿ ಕಾಕನ ಯೂಟ್ಯೂಬ್ ಚಾನಲ್ ಬಟನ್ ಹೊಡ್ಕೋತ ಹೋಗ್ರಿ. ದೃಶ್ಯದಲ್ಲಿ ನಾಜಿಯಾ ಕೌಸರ್ ಬೆಳೆದು ಬಂದ ದಾರಿ, ಎಷ್ಟೋ ಕಷ್ಟಗಳು ಬಂದವು, ಎಷ್ಟೋ ನಷ್ಟಗಳು ಬಂದವು. ಆದರೂ ಎದೆ ನಿಂತು ಈ ಎದೆಗಾರಿಕೆಯಿಂದ ಇವತ್ತು ರಾಜ್ಯಾದ್ಯಂತ ಸುದ್ದಿ ಮಾಡಿದ ಮೊಟ್ಟ ಮೊದಲ ಮಹಿಳೆ ಅನ್ನುವುದು ಒಂದು ಶ್ರೇಯಸ್ಸು ಆ ಮಹಾ ತಾಯಿಗೆ ಸಲ್ಲತೈತಿ. ಅದರಿಂದ ಎಷ್ಟೋ ಜನ ಪ್ರೇರಣೆಗೊಂಡು ಸಹಿತ ನಾಜಿಯಾ ಕೌಸರ್ ದಾರಿ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಲ್ರಿ.
ಅನ್ನೋದೇ ವಿಶೇಷ ಸ್ಟೋರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ಯೂಟ್ಯೂಬ್ದಾಗ ಬಟನ್ ಹೊಡಿದು ಮರಿಬೇಡ್ರಿ. ಕರ್ನಾಟಕದ ಮಹಾಜನತೆ ಇಂಥ ಒಳ್ಳೊಳ್ಳೆಯ ಸುದ್ದಿ, ಕಡಕ ಜವಾರಿ ಕಾಕ ಶಿಕ್ಷಣದ ಬಗ್ಗೆ, ಆರ್ಥಿಕದ ಬಗ್ಗೆ, ಕ್ರೀಡೆ ಬಗ್ಗೆ, ಕಲೆ ಬಗ್ಗೆ, ಭಾವನಾತ್ಮಕ ಭಾವ್ಯಕ್ಯತೆ ಸಂಬಂಧಗಳ ಬಗ್ಗೆ ಅನೇಕ ಸುದ್ದಿಗಳನ್ನು ಪ್ರಸಾರ ಮಾಡಕತ್ತೀವಿ. ಅದನ್ನು ಯೂಟ್ಯೂಬ್ದಾಗ ನೀವು ಬಟನ್ ಹೊಡೆದ್ರೆ ಮಾತ್ರ ನಿಮಗೆ ಗೊತ್ತಾಗ್ತೈತಿ. ಲೈಕ್ ಮತ್ತು ಶೇರ್ ಮಾಡಿರಿ. ನಾಜಿಯಾ ಕೌಸರ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಏನು, ಈ ಮನೆ ಮಗಳು ಮುದ್ದಿನ ಮಗಳು ಏನು ಒಳ್ಳೆಯ ಕೆಲಸ ಮಾಡ್ಯಾಳ ಅನ್ನೋದು ಎಲ್ಲರಿಗೂ ತೋರಿಸ್ಬೇಕಲ್ರಿ. ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.